ಓಕೆ. ಹಾಯ್, ಗುಡ್ ಡೇ. ಸೊ ಇವತ್ತು ಕ್ಷಾರ ಕಂಪ್ನಿ ಕಡೆಯಿಂದ ಈ ಒಂದು ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ಸೆಮಿನಾರ್ಗೆ ನಿಮ್ಗೆಲ್ಲರಿಗೂ ಹಾರ್ದಿಕವಾದಂತಹ ಆ, ಸ್ವಾಗತನ ಕೋರ್ತಾ. ಬೀಯಿಂಗ್ ಎ ಡಾಕ್ಟರ್, ಒಂದು ನೀರ್ದು ಇಂಪಾರ್ಟೆನ್ಸ್ ಎಷ್ಟು, ನಮ್ಮ ದೇಹದಲ್ಲಿ ನೀರ್ದು ರೋಲ್ ಏನು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಸೊ ಈ ಪ್ರೋಗ್ರಾಮ್ ಹೆಸರು ಬಂದು ನೋ ಯುವರ್ ವಾಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ. ಸೊ ಇಂಪಾರ್ಟೆಂಟ್ ನೀರ್ದು ಇಂಪಾರ್ಟೆನ್ಸ್ ಏನು, ಮತ್ತೆ ಅದನ್ನ ಎಷ್ಟು ಮಟ್ಟಿಗೆ ನಾವು ಉಪಯೋಗಿಸ್ಕೊತಾ ಇದೀವಿ ನಮ್ಮ ಜೀವನದಲ್ಲಿ, ಎಲ್ಲೆಲ್ಲ ಅಳವಡಿಸ್ಕೋಬೇಕು, ಏನ್ ಮಿಸ್ಟೇಕ್ ಆಗ್ತಾ ಇದೆ ಅನ್ನೋದನ್ನ ನಾವಿವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಮ್ಮ ದೇಹ ಅಥವಾ ನಮ್ಮ ಪ್ರಕೃತಿ ಸರಿಸುಮಾರು 70% ನೀರಲ್ಲಿದೆ. ಸೊ ಭೂಮಿ ಮೇಲೆ ಇರ್ತಕ್ಕಂಥ ನೀರಿನಂಶನ 70%, ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ನೀರು ಸರಿಸುಮಾರು 70%. ಸೊ ನೀರ್ದು ಕೆಲಸ ಏನು ಅಂತ ಅಂದ್ರೆ, ಒಂದ್ ಕಡೆಯಿಂದ ಒಂದ್ ಕಡೆ ನಮ್ಮ ಕರಳಿಂದ ಆಹಾರನ, ನ್ಯೂಟ್ರಿಷನ್ ನ ಪ್ರೊಡ್ಯೂಸ್ ಮಾಡಿಸೋದು, ಅಲ್ಲಿಂದ ತಗೊಂಡು ಇಂಡಿವಿಜುವಲ್ ಆರ್ಗನ್ಸ್ಗೆ ರಕ್ತದ ಮುಖಾಂತರ ತಗೊಂಡೋಗೋದು. ಯಾರಿಗೆಲ್ಲ ಯಾವ್ಯಾವ ಆರ್ಗನ್ ಅಲ್ಲಿ ನೀರ್ದು ಪ್ರಾಬ್ಲಮ್ ಆಗ್ತಾ ಹೋಗುತ್ತೋ ಅಲ್ಲಿ ನಮಗೆ ಅದ್ರದ್ದು ಕಾಯಿಲೆಗಳು ಬರ್ತಾ ಹೋಗುತ್ತೆ. ಉದಾಹರಣೆಗೆ ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಲ್ಝೈಮರ್ಸ್, ಪಾರ್ಕಿನ್ಸನ್, ನೆನಪಿನ ಶಕ್ತಿ ಕಡಿಮೆ ಆಗೋದು. ಸೊ ನಮ್ಮ ದೇಹದಲ್ಲೇನೆ ನೀರ್ ಕಡಿಮೆ ಆಗ್ತಾ ಬಂತು ಅಂದ್ರೆ ನಮಗೆ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಮಂಡಿಯಲ್ಲಿ ನಮಗೆ ಜಾಯಿಂಟ್ಸ್ ಮೊಬಿಲಿಟಿಗೆ ಸರಿ ಬೇಕಾಗಿರ್ತಕ್ಕಂತಹ ಎನ್ವಿರಾನ್ಮೆಂಟ್ ಇಲ್ಲ ಅಂತಂದ್ರೆ ನಮಗೆ ಮಂಡಿ ನೋವು ಬರ್ತಾ ಹೋಗುತ್ತೆ. ಚರ್ಮದಲ್ಲಿ ಕಡಿಮೆ ಆಯ್ತು ಅಂತಂದ್ರೆ ಸ್ಕಿನ್ ಏಜಿಂಗ್, ಸ್ಕಿನ್ ಸ್ಯಾಗಿಂಗ್, ಪ್ರೋಫಿಟ್ಸ್ ಬರ್ತಾ ಹೋಗುತ್ತೆ. ಅದೇ ತರ ನಮ್ಮ ದೇಹನ ನಮಗೆ ರೆಗ್ಯುಲೇಟ್ ಮಾಡೋದು, ನಮ್ಮ ದೇಹದ ಟೆಂಪರೇಚರ್ 37°C ಇದೆ ಅಂತಂದ್ರೆ, ನಾವು ಬೇಸಿಗೆಯಲ್ಲಿದ್ದಾಗ ನಮ್ ಹೊರಗಡೆ ಟೆಂಪರೇಚರ್ ಜಾಸ್ತಿ ಇದ್ರೆ ನಮ್ಮ ದೇಹ ಕಡಿಮೆಗೆ ಮೇಂಟೈನ್ ಆಗ್ಬೇಕು. ಚಳಿಗಾಲದಲ್ಲಿ ಹೊರಗಡೆ ಟೆಂಪರೇಚರ್ ಕಡಿಮೆ ಇದ್ರೆ ನಮ್ಮ ದೇಹ ನಾರ್ಮಲ್ ಆಗಿ 37 ಮೇಂಟೈನ್ ಆಗ್ಬೇಕು ಅಂತಂದ್ರೆ, ದಟ್ ಇಸ್ ಅಗೇನ್ ಬಿಕಾಸ್ ಆಫ್ ಹೋಮೋಸ್ಟಾಸಿಸ್ ಆಗಕ್ಕೆ ನಮ್ ನೀರು ತುಂಬಾ ಇಂಪಾರ್ಟೆಂಟ್. ಸೊ ನಮ್ಗೆ ಈಗ ದೊಡ್ಡ ಕ್ವೆಶನ್ ಏನು ಅಂತಂದ್ರೆ, ನಾವು ಕುಡಿತಾ ಇರೋ ನೀರು ಕ್ಲೀನ್ ಆಗಿದೆಯಾ ಇಲ್ವಾ? ಹೌದು, ಕ್ಲೀನ್ ಆಗಿದೆ. ಮೋಸ್ಟ್ ಆಫ್ ಅಸ್ ವಿ ಡ್ರಿಂಕ್ ಐದರ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಅಥವಾ ನಾವು ಆರೋ ವಾಟರ್ ನ ಕುಡಿತಾ ಇದೀವಿ. ಕ್ಲೀನ್ ಆಗಿದೆಯಾ? ಎಸ್, ಕಾಣಿಸಕ್ಕೆ ಕ್ಲೀನ್ ಆಗಿ ಕಾಣುತ್ತೆ. ಮೊದಲು ಡರ್ಟಿ ವಾಟರ್ ಕುಡಿತಾ ಇದ್ವಿ, ಪಾಂಡ್ ಇಂದ, ಕೆರೆಯಿಂದ, ನದಿಯಿಂದ ಕುಡಿತಾ ಇದ್ವಿ. ನಮ್ಗೆ ಡರ್ಟಿ ನೀರು ಅಂತ ಗೊತ್ತಾಗ್ತಾ ಇತ್ತು. ಈಗ ನಮ್ಗೆ ಕ್ಲೀನ್ ಆಗಿರೋ ನೀರು ಅಂತ ಅನ್ಸುತ್ತೆ. ಬಟ್ ಅದು ಹೆಲ್ದಿ ಆಗಿದೆಯಾ, ಅನ್ಹೆಲ್ದಿ ಆಗಿದೆಯಾ ಅನ್ನೋದು ಇದು ಡಿಬೇಟಬಲ್ ಟಾಪಿಕ್. ಸೊ ನಮ್ಗೆ ನಾವು ಭ್ರಮೆನ ಸೃಷ್ಟಿ ಮಾಡಿರ್ತಕ್ಕಂತಹ ಮಲ್ಟಿನ್ಯಾಷನಲ್ ಕಂಪನೀಸ್ಗಳು ಅವರು ಕೊಡ್ತಾ ಇರೋ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಹೆಲ್ದಿ ಅಂತ ಪ್ರೂವ್ ಮಾಡಕ್ ಹೊರಟಿದ್ದಾರೆ. ಸೊ ಈಗ ನಮಗೆ ಚಾಲೆಂಜಸ್ ಏನು? ಯಾವುದೇ ನೀರ್ನ ನಾವು ಸ್ಟೋರ್ ಮಾಡಿಟ್ರೆ ಹೆಂಗೆ, ಯಾವುದೇ ವಸ್ತುನ ಆಸ್ ಸಚ್, ನೀವು ಹಾಲಾಗ್ಲಿ, ತರಕಾರಿ ಆಗ್ಲಿ, ಹಣ್ಣಾಗ್ಲಿ, ಸೊಪ್ಪಾಗ್ಲಿ, ಯಾವಾಗ ಅದು ಕೆಡ್ತಾ ಹೋಗುತ್ತೆ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮ್ ಆದ್ಮೇಲೆ ಅದನ್ನ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಅದು ಆಕ್ಸಿಡೇಷನ್ ಸ್ಟ್ರೆಸ್ ಇಂದ. ಉದಾಹರಣೆಗೆ ನೀವು ಒಂದು ಆಲೂಗಡ್ಡೆನ ಹೆಚ್ಚಿ ಒಂದ್ ಸ್ವಲ್ಪ ತಿಂದ ತಕ್ಷಣ ಅದು ಕಪ್ಪಾಗುತ್ತೆ, ಅಥವಾ ನೀವು ಬದನೆಕಾಯಿನ ಹೆಚ್ಚಿ ಸ್ವಲ್ಪ ತಿಂದ ತಕ್ಷಣ ಕಪ್ಪಾಗುತ್ತೆ. ಹಂಗೇನೆ ನೀರಿಗೂ ಒಂದು ಕೆಪಾಸಿಟಿ ಇದೆ. ಅದನ್ನ ನಾವು ಲಿವಿಂಗ್ ವಾಟರ್, ಡೆಡ್ ವಾಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನೀರ್ದು ಏಜಿಂಗ್ ಅಫೆಕ್ಟ್ ಆಗೋದು 4 ಪ್ರಾಪರ್ಟೀಸ್ ಇಂದ. ಯಾವ್ದೆಲ್ಲ 4 ಪ್ರಾಪರ್ಟೀಸ್ ಅಂತ ಅಂದ್ರೆ, ಟೆಂಪರೇಚರ್, ಪ್ರೆಷರ್, ಮೂವ್ಮೆಂಟ್ ಮತ್ತೆ ಲೈಟ್. ಸೊ ನೀವು ಯಾವ್ದಾದ್ರು ಒಂದು ಗಾಜಿನ ಬಾಟಲ್ ನೀವು ನೀರ್ ಹಾಕಿಟ್ರೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅದನ್ನ ನೋಡಿದ್ರೆ ಪಾಚಿ ಕಟ್ಟಿರುತ್ತೆ. ಸೊ ಅಂದ್ರೆ ಆ ನೀರು ಕೆಟ್ಟೋಗಿದೆ ಅಂತ. ಸೊ ನಮಗೆ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಇವು 4 ಚಾಲೆಂಜಸ್ ಇದೆ. ಒಂದ್ ಕಡೆಯಿಂದ ಒಂದ್ ಕಡೆ ಮೂವ್ ಆಗುತ್ತೆ, ಹಪಾಜಾರ್ಡ್ ಆಗಿ ಸ್ಟೋರ್ ಮಾಡ್ತಾರೆ, ಒಂದ್ರ ಮೇಲೆ ಒಂದು ಸ್ಟೋರ್ ಮಾಡ್ತಾರೆ. ಅದು ಎಲ್ಲೆಲ್ಲಿಂದ ಅಂಗಡಿಗಳು ಇರ್ಬೇಕಾದ್ರೆ ಅಲ್ಲಿ ಬಿಸಿಲು ಬೀಳಂತ ಜಾಗದಲ್ಲಿ ಇಟ್ಟಿರ್ತಾರೆ. ಬೀಚ್ ಸೈಡ್ ಎಲ್ಲ ಹೋದ್ರೆ ನಿಮ್ಗೆ ಬಿಸಿಲು ಬೀಳಂತ ಜಾಗದಲ್ಲೇನೆ ಇಟ್ಟಿರ್ತಾರೆ. ಅದ್ರ ಒಳಗಡೆ ಇರೋ ಪ್ಲಾಸ್ಟಿಕ್ ರಿಯಾಕ್ಟ್ ಆಗುತ್ತೆ. ಸೊ ನೀವು ಯಾವ್ದಾದ್ರು ಬಾಟ್ಲ್ ಮೇಲೆ ನೋಡಿದ್ರಿ ಅಂತಂದ್ರೆ ಅದ್ರಲ್ಲಿ ಇರೋದು ಎಕ್ಸ್ಪೈರಿ ಅಂತ ಅಂದ್ರೆ ನೀರ್ದು ಎಕ್ಸ್ಪೈರಿ ಅಲ್ಲ, ಆ ಬಾಟಲ್ ಕೆಪಾಸಿಟಿ ಅದು ಅಂತ. ಅಂದ್ರೆ ಒಂದು ಪ್ಲಾಸ್ಟಿಕ್ ಬಾಟಲ್ ನೀವು 10 ಸರಿ ನೀವು ಪ್ಲಾಸ್ಟಿಕ್ ಬಿಸಿಲ್ನ ಪಾಸ್ ಮಾಡ್ತಿದ್ದೀರಾ ಅಂತಂದ್ರೆ ಅಷ್ಟೊತ್ತಿಗೆ ಅದು ಕೆಟ್ಟೋಗ್ಬಿಟ್ಟಿರುತ್ತೆ. ಸೊ ನೀವು ಕಾರಲ್ಲಿ ಯಾವ್ದಾದ್ರು ಒಂದ್ ದಿವಸ ಬಾಟಲ್ ಇಟ್ಬಿಟ್ಟು ನೀವು ನೆಕ್ಸ್ಟ್ ದಿವಸ ತೆಗೆದು ನೋಡಿದ್ರೆ ಅದು ಒಂಥರ ಸ್ಮೆಲ್ ಇರುತ್ತೆ. ಅದನ್ನ ನೀವು ನೋಡ್ಬೋದು. ಯಾವ್ದೇ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಓಪನ್ ಮಾಡಿದಾಗ ನಿಮ್ಗೊಂದು ಅಂತ ಅನ್ನೋ ಒಂದು ಸೌಂಡ್ ಬರುತ್ತೆ, ಫಿಜಿ ಸೌಂಡ್ ಬರುತ್ತೆ. ಕುಡಿಬೇಕಾದ್ರೆ ಒಂಥರ ಅನ್ಈಸಿ, ಕೆಟ್ಟಿರೋದು ಸ್ಮೆಲ್ ಬಂದೇ ಬರುತ್ತೆ. ಸೊ ಅದನ್ನ ನೀವು ನೋಡ್ಕೋಬಹುದು. ಸೊ ಅದಕ್ಕೆ ಎಕ್ಸ್ಪೆರಿಮೆಂಟ್ಸ್ ಗಳಿದೆ, ವಿಡಿಯೋಸ್ ಇದೆ. ಸೊ ಯಾವ ತರದ ನೀರು ಕೆಟ್ಟೋಗುತ್ತೆ ಅಂತ. ಸೊ ಈಗ ನಮಗೆ ಚಾಲೆಂಜ್ ಏನು ಅಂತಂದ್ರೆ, ಕುಡಿತಾ ಇರೋ ನೀರು ನಾವು ನಮ್ಮನೇಲಿ ಆರೋ ಮಷಿನ್ ಇದೆ ಅಂತ. ಸೊ ನಮ್ಗೆ ಅನ್ಸುತ್ತೆ, ಸೊ ನಾವು ಪ್ಯಾಕೇಜ್ ಕುಡಿಯೋದೇ ಇಲ್ಲ, ಆರೋ ವಾಟರ್ ಕುಡಿತಾ ಇದೀವಿ ಅಂತ. ಬಟ್ ಆರೋ ವಾಟರ್ ಇಸ್ ಸೇಫ್. ವಿಶ್ವಸಂಸ್ಥೆ ಏನ್ ಹೇಳ್ತಿದೆ, ಅದನ್ನ ಕುಡಿಲೇಬಾರ್ದು, ಬ್ಯಾನ್ ಮಾಡ್ಬೇಕು. ಸೊ ಅದನ್ನ ಸುಪ್ರೀಂ ಕೋರ್ಟ್ ಟ್ರಿಬ್ಯುನಲ್ ಇಂದ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಸುಪ್ರೀಂ ಕೋರ್ಟ್ ಇಂದ ಎಲ್ಲಾ ಕಡೆಗೂ ಅದನ್ನ ಬ್ಯಾನ್ ಮಾಡ್ಬೇಕು. ಎಷ್ಟು % ಪ್ರಾಬ್ಲಮ್ ಆಗ್ತಿದೆ ಅಂತ. ಬೇಸಿಕಲಿ ಆರೋ ಅಂದ್ರೇನೆ ರಿವರ್ಸ್ ಆಸ್ಮಾಸಿಸ್ ಅಂತ. ಇದು ಕಂಡಿಡಿದಿದ್ದು ಸಬ್ಮರೀನ್ ಅಲ್ಲಿ ಇರ್ತಕ್ಕಂತಹ, ನೇವಿಯಲ್ಲಿ ಇರ್ತಕ್ಕಂತಹ ಆಫೀಸರ್ಸ್ ಗಳಿಗೆ ಪ್ರತಿ ಸರಿ ದಡದಿಂದ ನೀರ್ ತಗೊಂಡು ಪೂರೈಸಕ್ ಆಗೋದಿಲ್ಲ. ಅವ್ರಿಗೆ ಸಮುದ್ರದ ಆಳದಲ್ಲಿ ಸಿಗಂತ ನೀರನ್ನೇ ತಗೋಬೇಕಿತ್ತಂತ. ಸೊ ಸಮುದ್ರದ ನೀರು ತುಂಬಾ ಉಪ್ಪಾಗಿರೋದ್ರಿಂದ ಅಲ್ಲಿಂದ ಅದನ್ನ ತಗೊಂಡು ಆರೋ ಮಾಡಿದ್ರೆ ಅವ್ರಿಗೆ ಪೋರ್ಟಬಲ್, ಅಂದ್ರೆ 1,500-2,000 TDS ಇರೋ ಸಮುದ್ರದ ನೀರ್ನ
250-300 TDS ತನಕ ಮಾಡ್ಕೊಂಡು ಕುಡಿಯಕ್ಕೆ ಬಂದಿರೋ ಟೆಕ್ನಾಲಜಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ದಟ್ ವಾಸ್ ಯೂಸ್ ಫಾರ್ ಇಂಡಸ್ಟ್ರೀಸ್. ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಮೆಟಲ್ ಪೈಪ್ಸ್ ಎಲ್ಲಿ ತುಂಬಾ ಉಪ್ಪಿರತಕ್ಕಂತಹ ನೀರಿರುತ್ತೆ, ಎಲ್ಲಿ ಮನುಷ್ಯರು ಬದುಕಕ್ ಜಾಗ ಸರಿ ಇರೋದಿಲ್ವೋ ಮೈನಿಂಗ್ ಏರಿಯಾದಲ್ಲಿ, ಅಲ್ಲಿ ನೀರ್ ಬೇಕಾಗಿರೋರಿಗೆ RO ವಾಟರ್ ಹೆಲ್ಪ್ ಆಗ್ತಿತ್ತು. ಬಟ್ ಸ್ಲೋಲಿ ಅದನ್ನ ಸಮ್ ಮಾರ್ಕೆಟಿಂಗ್ ಜೀನಿಯಸ್ ಥಾಟ್ ದಿಸ್ ಕ್ಯಾನ್ ಬಿ ಎ ಬಿಗ್ ಮಾರ್ಕೆಟ್. ಸೊ ನಮ್ಗೆ ನೀರ್ನೇ ಮಾರಕ್ ರೆಡಿ ಇದಾರೆ ಅಂತಂದ್ರೆ ನೀರ್ನ ಮಷಿನ್ ಅನ್ನು ಮಾಡಕ್ಕೆ ದೇರ್ ಆರ್ ಪೀಪಲ್. ಸೊ ದೇ ಬಾಟ್ ದಿಸ್ ಟೆಕ್ನಿಕ್ ಫ್ರಮ್ RO ಇಂಡಸ್ಟ್ರಿ, ಪೇಟೆಂಟ್ ನ ಡಿಪೇಟೆಂಟ್ ಮಾಡ್ಕೊಂಡು ಚಿಕ್ಕ ಲೆವೆಲ್ ಅಲ್ಲಿ ಅದನ್ನ RO ಮಾಡಕ್ ಶುರು ಮಾಡಿದ್ರು. ಸೊ ಕಳೆದ 20 ವರ್ಷದಲ್ಲಿ ನಮಗೆ ಪ್ರಾಬ್ಲಮ್ಸ್ ಗಳಿರ್ಲಿಲ್ಲ, ಅಥವಾ ಹೆಲ್ತ್ ಪ್ರಾಬ್ಲಮ್ಸ್ ಗಳು ತುಂಬಾ ಕಡಿಮೆ ಇತ್ತು. ಈಗೇನಾಗ್ತದೆ, ಕಳೆದ 20 ವರ್ಷದಲ್ಲಿ ನಾವು ಅಸಿಡಿಕ್ ವಾಟರ್ ನ ಕುಡಿಯಕ್ಕೆ ಶುರು ಮಾಡಿದ್ವಿ. RO ವಾಟರ್ ಬರೋದು ಅಸಿಡಿಕ್ ವಾಟರ್. ಸೊ ಅಸಿಡಿಕ್ ವಾಟರ್ ಕುಡಿಯಕ್ಕೆ ಶುರು ಮಾಡಿದಾಗಿಂದ ನಮಗೆ ಕಾಂಪ್ಲಿಕೇಶನ್ಸ್ ಗಳು ಜಾಸ್ತಿ ಆಗುತ್ತೆ. ಅಸಿಡಿಕ್ ವಾಟರ್ ಏನ್ ಮಾಡುತ್ತೆ, ನಮ್ಮ ಕಿಡ್ನಿ ಒಂದಿದೆ, ಕಿಡ್ನಿಗೆ ಸೋಸಕ್ಕೆ ಒಂದಷ್ಟು ಮಿನರಲ್ಸ್ ಬೇಕು. ಸೊ ನಾವು ಕುಡಿತಾ ಇರೋ ನೀರಲ್ಲಿ ಲವಣಾಂಶಗಳಿಲ್ಲ, ನಾವು ಅದನ್ನ TDS ಅಂತ ಕರಿತೀವಿ, ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ ಅಥವಾ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ. ನಮ್ಗೆ ಯಾವಾಗ ಉಪ್ಪಿನಾಂಶ ಇರೋದಿಲ್ಲ, ಸೊ ನಮ್ಮ ಮೂಳೆನ ಸವಕಳಿಕೆ ಬರ್ತಾ ಹೋಗುತ್ತೆ. ಸೊ ಯಾವಾಗ ಕ್ಯಾಲ್ಸಿಯಂ ಬೋನ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ, ನಮ್ಮ ಬಾಡಿಗೆ ಬೇಕಾಗಿರತಕ್ಕಂತಹ ಬೋನ್ ಮ್ಯಾರೋ ಅದನ್ನ ಸಪೋರ್ಟ್ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ರಕ್ತದ ಉತ್ಪತ್ತಿ ಕಡಿಮೆ ಆಗುತ್ತೆ. ಅದರಿಂದ ಮತ್ತೆ ಮಲ್ಟಿಪಲ್ ಡೆಫಿಷಿಯನ್ಸೀಸ್ ಆಫ್ ಪ್ಲೆಥೋರಾ ಆಫ್ ಡಿಸೀಸಸ್, ನಮ್ಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ, ವೈಟಮಿನ್ B12 ಎಲ್ಲಾದ್ರದ್ದು ಡೆಫಿಷಿಯನ್ಸೀಸ್ ಬರೋದು ಯಾಕೆಂದ್ರೆ ನಮ್ದು ರಕ್ತ ಕ್ವಾಲಿಟಿನೇ ಚೆನ್ನಾಗಿಲ್ಲ. ಸೊ ಜೊತೆಗೆ ಕೆಮಿಕಲೈಸ್ಡ್ ಥಿಂಗ್ಸ್ ಗಳನ್ನ ನಾವು ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡಿದ್ವಿ. ಇಷ್ಟೆಲ್ಲ ಥಿಂಗ್ಸ್ ನಾವು ಫಸ್ಟ್ ಸರಿ ಮಾಡ್ಕೋಬೇಕಾಗಿರೋದೇ ನಮ್ಮ ನೀರಿಂದ. ನೀರ್ ಸರಿ ಆದ್ರೆ ನಮ್ ಬೋನ್ ಮ್ಯಾರೋ ಸರಿ ಇರುತ್ತೆ, ಬೋನ್ ಮ್ಯಾರೋ ಸರಿ ಇರುತ್ತೆ ನಮ್ ಬ್ಲಡ್ ಸರಿ ಇರುತ್ತೆ, ಬ್ಲಡ್ ಸರಿ ಇದ್ರೆ ಓವರ್ ಆಲ್ ಹೆಲ್ತ್ ಬೆನಿಫಿಷಿಯಲ್ ಥಿಂಗ್ಸ್ ಬರ್ತಾ ಹೋಗುತ್ತೆ. ಸೊ ನಾನು ಆಗ್ಲೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ ಇಂದನೂ ಬ್ಯಾನ್ ಮಾಡ್ಬೇಕಂತಂದ್ರೆ, ಬ್ಯಾನ್ ಮಾಡ್ಬೇಕಂತ ಬಂದ ಮೇಲೆನೆ ದೇರ್ ಆರ್ ಕಂಪನೀಸ್ ಆರ್ ಪ್ಲೇಯಿಂಗ್ ಅ ಟ್ರಿಕ್. ಕಾರ್ಟ್ರಿಡ್ಜಸ್ ತಗೊಂಡ್ಬಂದ್ಬಿಟ್ಟು ಫಿಲ್ ಮಾಡಿ ನಿಮ್ ನೀರೀಗ ಆಲ್ಕಲೈನ್ ನೀರ್ ಆಯ್ತು, ಅಥವಾ ಕಾಪರ್ ಕೋಟೆಡ್ ಕ್ಯಾನ್ ಇದೆ, ಕಾಪರ್ ಕೋಟೆಡ್ ಕ್ಯಾಂಡಲ್ ಇದೆ, ಕಾಪರ್ ಸ್ಟೋರೇಜ್ ಇದೆ ಅಂತ ದೇರ್ ಆರ್ ಚೀಟಿಂಗ್ ಪೀಪಲ್ ಇನ್ ದ ನೇಮ್ ಆಫ್ ಡಿಫ್ರೆಂಟ್ ಮಾರ್ಕೆಟಿಂಗ್ ಗಿಮಿಕ್ಸ್ ಮಾಡ್ಕೊಂಡು ಜನರಿಗೆ, ಸರ್ಕಾರಕ್ಕೆ ಎಲ್ಲರಿಗೂ ಮೋಸ ಮಾಡ್ತಾ ಇದ್ದಾರೆ. ಸೊ ಈಗ ಹಂಗಂದ್ರೆ ಹೆಲ್ದಿ ವಾಟರ್ ಅಂತ ಅಂದ್ರೆ ಏನು? ಸೊ ನಮಗೆ ಒಂದಷ್ಟು ಜಾಗಗಳು, ಒಂದಷ್ಟು ರಿಸರ್ಚ್ ಗೊತ್ತಾಗಿದೆ. 1945ರಲ್ಲಿ ಜಪಾನ್ ಅಲ್ಲಿ ಅಣು ಬಾಂಬ್ ಸ್ಫೋಟ ಆದ್ಮೇಲೆ ಅಲ್ಲಿ ಯಾವ ಹಣ್ಣುಗಳು, ಯಾವ ತರಕಾರಿಗಳು ಅಥವಾ ಏನನ್ನು ಬೆಳೆಯಕ್ಕೆ ಏನು ನೀರೇ ಸಿಕ್ತಿಲ್ಲ ಅಂತ ಅಂದಾಗ, ಮನುಷ್ಯರು ಬದುಕಲೇಬೇಕು ಅಂತ ಅಂದಾಗ ಒಂದಷ್ಟು ರಿಸರ್ಚ್ ಮಾಡ್ಬೇಕಾಯ್ತು. ಸೊ ಈಗ ಆಲ್ರೆಡಿ ರೇಡಿಯೋ ಆಕ್ಟಿವ್ ಆಗಿರೋ ನೀರು, ಅದ್ರಲ್ಲಿ ಲವಣಾಂಶ ಜಾಸ್ತಿ ಇದೆ, ಉಪ್ಪಿದೆ, ಎಲ್ಲ ಗಲೀಜಾಗೋಗಿದೆ, ಬೋರ್ ನೀರು ಸರಿ ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕು ಅಂದ್ರೆ ಅವ್ರು ಒಂದಷ್ಟು ಥಿಂಗ್ಸ್ ಗಳನ್ನ ತಗೊಂಡ್ರು. ನಮಗೆ ಮೆಕ್ಸಿಕೋ, ಹಜ್ ಹತ್ರ, ಫ್ರಾನ್ಸ್ ಅಲ್ಲಿ ನದಾನ, ಲಕೋಟೆ, ನಾಡಿಯಾ, ಲೂಡ್ಸ್, ಮತ್ತೆ ನಮ್ಮ ಗೋಮುಖ ಗಂಗೋತ್ರಿ, ಗಂಗಾ ನೀರ್ದು ರಿಸರ್ಚಸ್ ನೋಡಿದೀವಿ ನಾವು. ಸೊ ನೀರು ಹಿಂಗೆ ಅಂತಂದ್ರೆ, ಒಂದು ಬಾಟ್ಲ್ ಅಲ್ಲಿ ನೀವು ನಾರ್ಮಲ್ ನೀರ್ನ ಸ್ಟೋರ್ ಇಟ್ಟು ಗಂಗಾ ನೀರ್ನ ಸ್ಟೋರ್ ಮಾಡಿ, ಎರಡನ್ನೂ ಸಬ್ಜೆಕ್ಟೆಡ್ ಟು ರಿಸರ್ಚ್ ಅಂತ ಮಾಡಿದಾಗ ನಿಮ್ ಗಂಗಾ ನೀರು 90% ಕ್ಲೀನ್ ಆಗಿರೋದು ಬಂದಿದೆ. ಸೊ ಈ ನೀರ್ಗಳೆಲ್ಲ ಏನ್ ಇಂಪಾರ್ಟೆಂಟ್ ವ್ಯಾಲ್ಯೂ ಇದೆ ಅಂತ ಗೊತ್ತಾದಾಗ, ಸೊ ದೇ ಫೌಂಡ್ ಔಟ್ ದೇರ್ ಇಸ್ ಅ ಮೇಜರ್ ಥಿಂಗ್ ಕಾಲ್ಡ್ ಆಸ್ ಮಿನರಲೈಸೇಷನ್. ಸೊ ನೀರಿನಲ್ಲಿ ಇರ್ತಕ್ಕಂತಹ ಲವಣಾಂಶಗಳು ನೀರ್ನ ಇನ್ಫ್ಲೂಯೆನ್ಸ್ ಮಾಡ್ತವೆ. ಸೊ ಅದನ್ನ ಗೊತ್ತಾಯ್ತು. ಸೊ ಅದನ್ನ ಮಾಡಿದಾಗ ದೇ ಕೇಮ್ ಅಪ್ ವಿತ್ ಅ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಎಲೆಕ್ಟ್ರೋಲೈಸಿಸ್. ಸೊ ನಾವು ಇದೇ ತರದ ನೀರ್ನ ಕ್ರಿಯೇಟ್ ಮಾಡ್ಬೇಕು ಅಂತಂದ್ರೆ ಎಲೆಕ್ಟ್ರೋಲೈಸ್ ಮಾಡ್ಬೇಕು. ಸೊ ಎಲೆಕ್ಟ್ರೋಲೈಸ್ ಮಾಡಕ್ ಶುರು ಮಾಡಿದೀವಿ ಅಂತ ಅಂದ್ರೆ ನಮಗೆ ಬೇಕಾಗಿರೋ ಸಾಲ್ಟ್ಸ್ ನ ಪಾಸಿಟಿವ್ ಪ್ಲೇಟ್ ಅಲ್ಲಿ ನೆಗೆಟಿವ್ ಸಾಲ್ಟ್ಸ್ ನ ತೆಗಿತಾ ಇದೀವಿ, ನೆಗೆಟಿವ್ ಪ್ಲೇಟ್ ಅಲ್ಲಿ ಪಾಸಿಟಿವ್ ಸಾಲ್ಟ್ಸ್ ನ ತೆಗಿತಾ ಇದೀವಿ ಅಂತ. ಸೊ ಅದನ್ನ ಮಾಡ್ಕೊಂಡು ನೆಕ್ಸ್ಟ್ ಥಿಂಗ್ ಏನು, ಈ ನೀರ್ನ ಎಲ್ಲರಿಗೂ ರೀಚ್ ಮಾಡಿಸ್ಬೇಕು. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಥಿಂಗ್ಸ್ ಏನು ಅಂತಂದ್ರೆ TDS. ಸೊ ಟೋಟಲ್ TDS ನೀರಲ್ಲಿ ಒಂದು ಮಿನಿಮಮ್ ಅಮೌಂಟ್ ಆಫ್ ಸಾಲ್ಟ್ಸ್ ಇದೆ ಅಂತ ಅಂದಾಗ ನಾವು ಎಲೆಕ್ಟ್ರೋಲೈಸ್ ಮಾಡಿದ್ವಿ ಅಂತಂದ್ರೆ ಅದು ನಮಗೆ ಪಾಸಿಟಿವ್ ವಾಟರ್, ನೆಗೆಟಿವ್ ವಾಟರ್ ಸಿಗ್ತಾ ಹೋಗುತ್ತೆ. ಸೊ ನಮ್ಮ ಹತ್ರ ಇರೋ ಅಯನೈಸರ್ಸ್ ಅಲ್ಲಿ ಬೇಸಿಕ್ ಒಂದು ಪ್ರೀಮಿಯಂ ಹೋಮ್ ಸೆಗ್ಮೆಂಟ್ ಗೆ ಬೇಕಾಗಂತ ಕ್ವಾಲಿಟಿ ಆಫ್ ನೀರ್ನ ಬೇಕು ಅಂತಂದ್ರೆ ಎಲೆಕ್ಟ್ರಿಕ್ ಚೇಂಬರ್ ನಾವು ಎಲೆಕ್ಟ್ರಿಸಿಟಿನ ಡಿಫ್ರೆಂಟ್ ಲೆವೆಲ್ ಅಲ್ಲಿ ಪಾಸ್ ಮಾಡಿದಾಗ ಡಿಫ್ರೆಂಟ್ pH ಆಫ್ ವಾಟರ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಫಸ್ಟ್ ಪ್ರಾಪರ್ಟಿ ಏನು ಅಂತಂದ್ರೆ ಹೈಡ್ರೋಜನ್ ರಿಚ್. ಸೊ ಹೈಡ್ರೋಜನ್ ರಿಚ್, ಸೊ ನೀವು ನೀರು ಹಿಡಿದ ತಕ್ಷಣ ನೀವು ನಾರ್ಮಲ್ ಗ್ಲಾಸ್ ನೀರಲ್ಲಿ ಹಿಡಿಯುವಂತಹ ನೀರನ್ನು ನೀವು ಹೈಡ್ರೋಜನ್ ಅಯನೈಸರ್ಸ್ ಅಲ್ಲಿ ಹಿಡಿಯೋದಕ್ಕೂ ದೇರ್ ಇಸ್ ಹೆಲ್ ಲಾಟ್ ಆಫ್ ವಾಟರ್. ಸೊ ಎಲೆಕ್ಟ್ರೋಲೈಸಿಸ್ ಆಗಿರೋ ನೀರನ್ನ ಫ್ರೆಶ್ ಆಗಿ ಹಿಡಿದಾಗ ನಿಮಗೆ ಹೈಡ್ರೋಜನ್ ಸಿಗುತ್ತೆ. ಸೊ ಈ ಹೈಡ್ರೋಜನ್ ಇಸ್ ವಾಟ್, ಇಟ್ಸ್ ಅನ್ ಲೈಟೆಸ್ಟ್ ಮಾಲಿಕ್ಯೂಲ್. ಸೊ ಪೀರಿಯಾಡಿಕ್ ಟೇಬಲ್ ಅಲ್ಲಿ ಹೈಡ್ರೋಜನ್ ಇಸ್ ಆನ್ ದಿ ನಂಬರ್ 1. ಸೊ ಅದು ನಿಮಗೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಕೊಡುತ್ತೆ. ಸೊ ಇದು ಮೊದಲನೇ ಪ್ರಾಪರ್ಟಿ. ಮತ್ತೆ ಎರಡನೇ ಪ್ರಾಪರ್ಟಿ ಇದರಲ್ಲಿ ಏನಿದೆ, ಆಂಟಿ ಆಕ್ಸಿಡೆಂಟ್ ಇದೆ. ಯಾವ್ದು ಆಂಟಿ ಆಕ್ಸಿಡೆಂಟ್? ಹೈಡ್ರೋಜನ್. ಯಾಕೆ ಅಂದ್ರೆ ಹೈಡ್ರೋಜನ್ ತುಂಬಾ ಚಿಕ್ಕ ಸೆಲ್, ತುಂಬಾ ಚಿಕ್ಕ ಮಾಲಿಕ್ಯೂಲ್. ಇಟ್ ಕ್ಯಾನ್ ಪೆನಿಟ್ರೇಟ್ ಆಲ್ ದಿ ಸೆಲ್ಸ್ ಅಂಡ್ ಗೆಟ್ ಇನ್ ಸೈಡ್ ದಿ ಸೆಲ್ಸ್ ಫಾರ್ ರಿಹೈಡ್ರೇಟಿಂಗ್ ಅಂಡ್ ಡಿಟಾಕ್ಸಿಂಗ್, ಎರಡಕ್ಕೂ ಆಗುತ್ತೆ. ಸೆಕೆಂಡ್ ಪ್ರಾಪರ್ಟಿ ಬಂದು, ಥರ್ಡ್ ಪ್ರಾಪರ್ಟಿ ಬಂದು ಆಲ್ಕಲೈನ್ ಮಿನರಲ್ ರಿಚ್. ಸೊ ಆಲ್ಕಲೈನ್ ಅಂತಂದ್ರೇನು, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕ್ಷಾರೀಯ ಲವಣಗಳನ್ನ ನಾವು ಆಲ್ಕಲೈನ್ ಅಂತೀವಿ. ನಮ್ಮ ದೇಹಕ್ಕೆ ಯಾವ್ದು ಬೇಡ,
ಅದನ್ನ ನಾವು ಆಮ್ಲೀಯ ಅಸಿಡಿಕ್ ಮಿನರಲ್ಸ್ ಅಂತ ಕರಿತೀವಿ. ಉದಾಹರಣೆಗೆ ನಮ್ಮ ಬಾಯಲ್ಲಿ ಇರೋದು ಸಲೈವರಿ ಅಮೈಲೇಸ್, ನಮ್ ಯೂರಿನ್ ಅಲ್ಲಿ ಪಾಸ್ ಆಗೋದು ಯೂರಿಕ್ ಆಸಿಡ್. ಸೊ ನಮಗೆ ಬಾಯಿಯಿಂದ ಒಳಗಡೆ ಹಾಕೋದು, ನಮ್ ದೇಹದ ಒಳಗಡೆ ತುಂಬಿಸೋದೆಲ್ಲ ಅಲ್ಕಲೈನ್ ಸ್ಟಫ್ಸ್, ಕ್ಷಾರೀಯ ವಸ್ತುಗಳನ್ನ ಹಾಕೋತೀವಿ. ಹಣ್ಣಾಗ್ಲಿ ತರಕಾರಿ ಆಗ್ಲಿ ಎಲ್ಲ ಕ್ಷಾರೀಯ ತಿನ್ಬೇಕು. ಅನ್ಫಾರ್ಚುನೇಟ್ಲಿ ಡ್ಯೂ ಟು ಗ್ಲೋಬಲೈಸೇಷನ್ ನಾವು ಆಸಿಡ್ ನಾನೇ ಕುಡಿತಾ ಇದೀವಿ, ಇನ್ ದಿ ಫಾರ್ಮ್ ಆಫ್ ಮಿನರಲ್ ವಾಟರ್, ಇನ್ ದಿ ಫಾರ್ಮ್ ಆಫ್ ಆರ್ ಒ ವಾಟರ್, ಇನ್ ದಿ ಫಾರ್ಮ್ ಆಫ್ ಪ್ರೋಸೆಸ್ಡ್ ಫುಡ್, ಪ್ರೋಸೆಸ್ ಡ್ರಿಂಕ್ಸ್. ಸಾಕಷ್ಟು ರಿಸರ್ಚ್ ಬಂದಿದೆ, ಸಾಕಷ್ಟು ಸರ್ಕಾರಗಳು ಮತ್ತೆ ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ ಅಸಿಡಿಕ್ ಥಿಂಗ್ಸ್ ತಗೋಬೇಡಿ ಅಂತ. ಬಟ್ ಸ್ಟಿಲ್ ವಿ ಆರ್ ಆನ್ ದ ಲೋವರ್ ಸೈಡ್. ಈ ಅಲ್ಕಲೈನ್ ಯಾವಾಗ ಮಿನರಲ್ ರಿಚ್ ಆಗುತ್ತೆ, ಸೊ ದಟ್ ಆಲ್ಸೋ ವಿಲ್ ಹ್ಯಾವ್ ಅನ್ ಪಾಸಿಟಿವ್ ಇಂಪ್ಯಾಕ್ಟ್. ಸೊ ನಮ್ಮ ದೇಹ ಡಿವೈಡ್ ಆಗಿದೆ ಮಿನರಲ್ಸ್ ಇಂದ ಅಂತಂದ್ರೆ ಅದನ್ನ ನಾವು ತುಂಬಿಸ್ಬೇಕಾಗಿರೋದು ಕ್ಷಾರೀಯ ಇಂದ. ಆಮ್ಲ, ನಮ್ಮ ದೇಹದಲ್ಲಿ ಆಮ್ಲೀಯ ಲವಣಾಂಶಗಳಿದೆ ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡಿಸೋದು ಡಿಟಾಕ್ಸ್ ಇಂದ. ರೀಪ್ಲೇಸ್ ಮಾಡ್ಬೇಕಾಗಿರೋ ಮಾಲಿಕ್ಯೂಲ್ ಬಂದು ಆಮ್ಲೀಯ ಅಂದ್ರೆ ಅಲ್ಕಲೈನ್ ಮಿನರಲ್ಸ್ ಮಾಡ್ಬೇಕು. ಸೊ ಇದ್ರದ್ದು ಇನ್ನೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ನಾನು ಆಗ್ಲೇ ಹೇಳಿದೆ, ಆಂಟಿ ಆಕ್ಸಿಡೆಂಟ್ ಮತ್ತೆ ಹೈಡ್ರೋಜನ್ ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ ಡಿಟಾಕ್ಸ್ ಮಾಡಿ ನಾವು ತುಂಬಿಸ್ಬೇಕು. ಸೊ ಆ ಪಾರ್ಟ್ ಬಂದು ಮೈಕ್ರೋ ಕ್ಲಸ್ಟರಿಂಗ್. ಒಂದು ಸೆಲ್ ಇದೆ, ಒಂದ್ ಸೆಲ್ದು ಸೈಜ್ ಬಂದು 10 ಮೈಕ್ರಾನ್ ಇದೆ ಅಂತಂದ್ರೆ ಈ ನೀರ್ಗೆ ಹೋಗ್ಬೇಕು, ನೀರು ಒಳಗಡೆ ತಗೋಬೇಕಾಗಿರೋದು 10 ಮೈಕ್ರಾನ್, 1 ಮೈಕ್ರಾನ್, 10 ಮೈಕ್ರಾನ್ ಗಿಂತ ಕಡಿಮೆ ಇರ್ತಕ್ಕಂಥ ಸೆಲ್ಸ್ಗಳೇ ನೀರ್ ಒಳಗಡೆ ಹೋಗೋದು, ಎನರ್ಜೈಸ್ ಮಾಡಕ್ಕಾಗ್ಲಿ ಡಿಟಾಕ್ಸ್ ಮಾಡಕ್ಕಾಗ್ಲಿ. ಸೊ ಅದು ಮೈಕ್ರೋ ಕ್ಲಸ್ಟರಿಂಗ್ ಪ್ರಾಪರ್ಟಿ. ಸೊ ನಮಗೆ ಯಾವಾಗ ನಾವು ಅಸಿಡಿಕ್ ನೇಚರ್ಗೆ ಹೋಗ್ತೀವಿ, ನಮ್ಮ ದೇಹದಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ ಬರುತ್ತೆ. ಅಡಿಯಿಂದ ಮುಡಿವರೆಗೂ, ತಲೆ ಕೂದಲು ಉದುರೋದ್ರಿಂದ ಇಟ್ಕೊಂಡು ನಮ್ಮ ಕಾಲ್ ಬೆರಳು ಫಂಗಲ್ ಇನ್ಫೆಕ್ಷನ್ಸ್ ಆಗಿ ಉದುರೋ ತನಕ ಬರ್ತಕ್ಕಂಥ ಅಷ್ಟು ಕಾಯಿಲೆಗಳು. ನಿಮ್ಗೆ ಬ್ರೈನ್ ನಲ್ಲಿ ಇರ್ತಕ್ಕಂಥ ಬ್ರೈನ್ ಫಾಗಿಂಗು, ಅಲ್ಝೈಮರ್ಸ್, ಪಾರ್ಕಿನ್ಸನ್ ಅಥವಾ ಸ್ಟ್ರೋಕ್ ಅಂತ ಏನ್ ಕರಿತೀವಿ. ಸೊ ಯಾವಾಗ ಬ್ಲಡ್ ಸರ್ಕ್ಯುಲೇಷನ್ ರಿಹೈಡ್ರೇಟ್ ಆಗ್ತಿಲ್ಲ, ಸೊ ಬ್ರೈನ್ ಇಂದ ಹಿಡ್ಕೊಂಡು ಕಣ್ಣು, ತಲೆ, ಕಿವಿ, ಹಾರ್ಟ್ ಅಟ್ಯಾಕ್, ಪ್ಯಾರಲೈಸಿಸ್. ಸೊ ನೀವು ಯಾವುದೇ ತಗೊಂಡ್ರು, ವೆನ್ ಯುವರ್ ಬಾಡಿ ಇಸ್ ಡಿಹೈಡ್ರೇಟೆಡ್, ಇಟ್ ಇಸ್ ಗೆಟಿಂಗ್ ಡ್ರೈಡ್ ಅಪ್, ಯು ವಿಲ್ ಹ್ಯಾವ್ ಇಶ್ಯೂಸ್. ಆಮೇಲೆ ಕೆಲವು ಸರಿಯಾಗಿ ನೀರು ಕುಡಿದೇ ಇರೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗಿದೆ ಅಂತಾರೆ. ಇನ್ಫ್ಯಾಕ್ಟ್ ರಾಂಗ್ ಕಾಂಬಿನೇಷನ್ ಅಥವಾ ರಾಂಗ್ ನೀರ್ನ ಕಂಟಿನ್ಯೂಸ್ ಆಗಿ ಜಾಸ್ತಿ ಕುಡಿಯೋದ್ರಿಂದನೂ ಕಿಡ್ನಿಕಲ್ ಆಗುತ್ತೆ. ಈ ತರದ್ದು ಯು ನೇಮ್ ಇಟ್, ಯು ಹ್ಯಾವ್ ಇಟ್. ನಮ್ಮ ದೇಹದಲ್ಲಿ 70% ನೀರು ಇರೋದ್ರಿಂದ ನೀವು ಯಾವುದೇ ತರದ್ದು ನೀರಲ್ ಜೊತೆ ಛೇಡ್ಛಾಡ್ ಮಾಡಿದ್ರು, ನೀವು ಯಾವುದೇ ಸರಿಯಾಗಿ ಕುಡ್ದಿಲ್ಲ ಅಂತಂದ್ರು ಅಥವಾ ಜಾಸ್ತಿ ರಾಂಗ್ ಕಾಂಬಿನೇಷನ್ ನೀರನ್ನೇ ಕುಡಿತಿದ್ರ ಅಂತ ನಿಮಗೆ ಯೂಶುವಲಿ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಈ ನೀರ್ದು ಅಂತಂದ್ರೆ, ನಿಮ್ಗೊಂದು ORP ಅಂತಂದ್ರೆ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್. ಸೊ ನಾವು ಯಾವ್ದಾದ್ರು ತಗೊಳ್ತಾ ಇರ್ತಕ್ಕಂತಹ ವಸ್ತುದು ORP ಜಾಸ್ತಿ ಇದ್ರೆ ಅದು ನಮಗೆ ಹೆಲ್ದಿ ಅಂತ. ಫಾರ್ ಎಕ್ಸಾಂಪಲ್, ನಮಗೆ ಒಂದಷ್ಟು ರಿಸರ್ಚಸ್ ಆಗಿದೆ. ಸೊ ಕೊರಿಯನ್, ಜಪಾನೀಸ್ ಇನ್ಸ್ಟಿಟ್ಯೂಟ್ಸ್ ಇಂದ ರಿಸರ್ಚ್ ಮಾಡಿದ್ದಾರೆ. ಏನು ಅಂತಂದ್ರೆ ನಮ್ಮ ದೇಹದಲ್ಲಿ ORP ಜಾಸ್ತಿ ಇರಬೇಕು. ORP ಜಾಸ್ತಿ ಇರೋ ಫುಡ್ ಯಾವುದು ಅಂತಂದ್ರೆ ಗ್ರೀನ್ ಟೀ. ಸೊ ಅದಕ್ಕೆ ಗ್ರೀನ್ ಟೀ ವೈಡ್ಲಿ ಮಾರ್ಕೆಟೆಡ್. ಮತ್ತೆ ಎಲ್ಲರೂ ಗ್ರೀನ್ ಟೀ ಯಾಕೆ ಕುಡಿತೀವಿ ಅಂದ್ರೆ ನೆಗೆಟಿವ್ ORP ಜಾಸ್ತಿ ಇರುತ್ತೆ ಅಂತ. ಇನ್ನು ನಾವು ರೆಗ್ಯುಲರ್ ಆಗಿ ನೆಗೆಟಿವ್ ORP ಇರೋನೇ ತಗೋಬೇಕು. ಬಟ್ ಅನ್ಫಾರ್ಚುನೇಟ್ಲಿ ವಾಟ್ ವಿ ಹ್ಯಾವ್ ಬೀನ್ ಟಾಟ್ ಅಥವಾ ಸೋಷಿಯಲಿ ನಮಗೆ ಕಲ್ಚರ್ ಹೆಂಗ್ ಬಂದಿದೆ ಅಂತಂದ್ರೆ, ನಾವು ಬರೀ ನೆಗೆಟಿವ್ ಫುಡ್ಸ್ ಅನ್ನೇ, ಸೋಡಾ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಫ್ರೆಶ್ ಫ್ರೂಟ್ ಜ್ಯೂಸ್ ಅಂತ ಹೇಳ್ಕೊಂಡು ಅದಕ್ಕೆ ಸಕ್ಕರೆ ಹಾಕೊಂಡು ಅದನ್ನ ಕಾನ್ಸಂಟ್ರೇಟೆಡ್ ಶುಗರ್ ಸಿರಪ್ಸ್ ನ ಹಾಕೊಂಡು ಕುಡಿತಾ ಇರೋದು, ಅಥವಾ ಪ್ಯಾಕೇಜ್ಡ್ ಶುಗರ್ ಕಂಟೈನಿಂಗ್ ಡ್ರಿಂಕ್ಸ್ ಆಗಿರ್ಬೋದು, ಇದೆಲ್ಲ ನಮಗೆ ಪಾಸಿಟಿವ್ ORP ಅಲ್ಲಿ ಇರುತ್ತೆ. ನೆಗೆಟಿವ್ ORP ಅಲ್ಲಿ ನಮಗೆ ಹಣ್ಣು, ಫ್ರೆಶ್ ಫ್ರೂಟ್ಸ್ ಅಲ್ಲಿ, ಫ್ರೆಶ್ ಫಿಶ್ ಅಥವಾ ಈ ತರ ಥಿಂಗ್ಸ್ ಅಲ್ಲಿ ನಮಗೆ ನೆಗೆಟಿವ್ ORP ಇರುತ್ತೆ. ಸೊ ORP ಇಸ್ ಲೈಕ್ ಆಕ್ಸಿಡೇಷನ್ ರಿಡಕ್ಷನ್ ಪೊಟೆನ್ಷಿಯಲ್ ಅಂತ. ಎಷ್ಟು ಜಾಸ್ತಿ ORP ಇರುತ್ತೋ ನಮ್ಮ ಬಾಡಿ ಅಷ್ಟು ಆಂಟಿ ಆಕ್ಸಿಡೆಂಟ್ ಕಡೆಗೆ ಹೋಗುತ್ತೆ. ಸೊ ಒಂದು ಎಲೆಕ್ಟ್ರಾನ್ ಆಫ್ ನೆಗೆಟಿವ್ ರಾಡಿಕಲ್ ಇತ್ತು ಅಂತಂದ್ರೆ ನಮ್ಮ ಅಂದ್ರೆ 400 ಪಾಸಿಟಿವ್ 400 ಇರ್ತಕ್ಕಂತಹ ನೀವು ಯಾವ್ದಾದ್ರು ಒಂದು ಡ್ರಿಂಕ್ ಕುಡಿತೀರಾ ಅಂತಂದ್ರೆ ಅದು ಒಂದು ಎಲೆಕ್ಟ್ರಾನ್ ಡ್ಯಾಮೇಜ್ ಮಾಡುತ್ತೆ. ಪಾಸಿಟಿವ್ 46 ಯಾವ್ದಾದ್ರು ನಾವು ಕುಡಿತಾ ಇದ್ದೀವಿ ಅಂತಂದ್ರೆ ಅದು ನಮಗೆ ಸರಿಸುಮಾರು 1,00,000 ಫ್ರೀ ರಾಡಿಕಲ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ನಮ್ಮ ಬಾಡಿನ ವೀಕ್ ಮಾಡ್ತಾ ಬರುತ್ತೆ. ಸೊ ನಾವು -300 -400 ಆಲ್ಕಲೈನ್ ವಾಟರ್ ಕುಡಿತಾ ಇದೀವಿ ಅಂದ್ರೆ ನಮ್ಮ ದೇಹದಲ್ಲಿ 10⁻10 ಅಥವಾ 12 ಅಷ್ಟು ಫ್ರೀ ರಾಡಿಕಲ್ಸ್ ನ ನ್ಯೂಟ್ರಲೈಸ್ ಮಾಡಿ ನಮ್ಮ ಬಾಡಿನ ಆಂಟಿ ಏಜಿಂಗ್ ಕಂಡೀಷನ್ಸ್ ಅಲ್ಲಿ ಇಡುತ್ತೆ. ಸೊ ಇದು ಯಾರ್ಯಾರೋ ಮಾಡಿರೋ ರಿಸರ್ಚ್ ಅಲ್ಲ, ಪ್ರಾಪರ್ ಅಥೆಂಟಿಕ್ ಆಗಿ ಜಾಪನೀಸ್ ಶಿಮಾಟೋ ಯೂನಿವರ್ಸಿಟಿಯಲ್ಲಿ ಮಾಡಿರ್ತಕ್ಕಂಥ ರಿಸರ್ಚ್ ಏನ್ ಹೇಳುತ್ತೆ ಅಂತಂದ್ರೆ, 1 ಗ್ಲಾಸ್ ಆಫ್ ಅಯನೈಸ್ಡ್ ಆಲ್ಕಲೈನ್ ವಾಟರ್ ಇಸ್ ಈಕ್ವಲ್ ಟು 20 ಗ್ಲಾಸ್ ಆಫ್ ಗ್ರೀನ್ ಟೀ. ಸೊ ನಮಗೆ ಒಂದಿನಕ್ಕೆ 20 ಗ್ಲಾಸ್ ಗ್ರೀನ್ ಟೀ ಕುಡಿಯಕ್ಕಾಗಲ್ಲ, ಅಥವಾ 1 kg ಬೆರೀಸ್ ತಿನ್ನಕ್ಕಾಗೋದಿಲ್ಲ. ಸೊ ಒಂದು ಸರಿ ನಾವು 1 ಲೋಟ ಆಲ್ಕಲೈನ್ ವಾಟರ್ ಕುಡಿಯೋದ್ರ ಬದಲು ನಾನು ನ್ಯಾಚುರಲ್ ಆಗಿ ತಗೋತೀನಿ ಅಂತ ಕಂಪೇರ್ ಮಾಡ್ಕೋತೀವಿ ಅಂದ್ರೆ ನೀವು ಸರಿ ಸುಮಾರು 38 ಕ್ಯಾರೆಟ್ ತಿನ್ಬೇಕು. 38 ಕ್ಯಾರೆಟ್ ಇಸ್ ಸಂವೇರ್ ಅರೌಂಡ್ 5 to 6 kg. ಸರಿ, ನೀವು 1 ಲೋಟ ಆಂಟಿ ಆಕ್ಸಿಡೆಂಟ್ಸ್ ಕೊಡೋ ಜಾಗದಲ್ಲಿ ನಾನು 38 ಕ್ಯಾರೆಟ್ ತಿಂತೀನಿ ಅಂತಂದ್ರೆ, ಸೊ ನಿಮ್ಗೆ ಬೇರೆ ನ್ಯೂಟ್ರಿಷನ್ಸ್ ನ ಮೈಕ್ರೋ ಕ್ವಾಂಟಿಟಿಯಲ್ಲಿ ಬೇಕಾಗಿರತಕ್ಕಂಥ ಮೈಕ್ರೋ ಮಿನರಲ್ಸ್ ನ, ಮೈಕ್ರೋ ವೈಟಮಿನ್ಸ್ ನ ಹೆಂಗ್ ಕೊಡ್ತೀರಾ?
ಅಂಡ್ ವೈಟಮಿನ್ ಸಿ ಸಬ್ಜೆಕ್ಟೆಡ್ ಟು ಹೀಟ್. ಸೊ ಹೀಟ್ ಅಲ್ಲಿ ಡಿನೇಚರ್ ಆಗುತ್ತೆ. ಸೊ ನೀವು ಯಾವ್ದಾದ್ರು ನಾನು ಹೀಟ್ ಮಾಡ್ಕೊಂಡು ತಗೋತೀನಿ ವೈಟಮಿನ್ ಸಿ ಅಂತಂದ್ರೆ ಸಿಗೋದಿಲ್ಲ. ಸೊ ನಿಮ್ ಬಾಡಿಯಲ್ಲಿ ಒಂದಷ್ಟು ಥಿಂಗ್ಸ್ ಗಳನ್ನ ನಾವು ಕಾನ್ಸಂಟ್ರೇಟೆಡ್ ಫಾರ್ಮ್ ಅಲ್ಲೇ ಕೊಡಬೇಕು. ಸೊ ಅದರಲ್ಲಿ ಬೆಸ್ಟ್ ವೇ ಈಸ್ ಈಸಿ ಮತ್ತೆ ಸೇಫ್ ಆಗಿರೋದು ಅಂತಂದ್ರೆ ಆಂಟಿ ಆಕ್ಸಿಡೆಂಟ್ಸ್. ಸೊ ಆಂಟಿ ಆಕ್ಸಿಡೆಂಟ್ಸ್ ಅಲ್ಲಿ ಆಲ್ಕಲೈನ್ ವಾಟರ್ ಇಸ್ ದಿ ಬೆಸ್ಟ್. ಸೊ ನೀವು 1 ಲೋಟ ಆಂಟಿ ಆಕ್ಸಿಡೆಂಟ್ ಅಷ್ಟು 1 ಲೀಟರ್ ಆಫ್ ಆಲ್ಕಲೈನ್ ವಾಟರ್ ಕುಡಿಯೋಷ್ಟು ಆಂಟಿ ಆಕ್ಸಿಡೆಂಟ್ಸ್ ನಾನು ನಿಮ್ ದೇಹಕ್ಕೆ ಸೇರಿಸ್ತೀನಿ ಅಂತ ಆದ್ರೆ ಥ್ರೂ ನ್ಯಾಚುರಲ್ ಫುಡ್ ಅಂದ್ರೆ you are supposed to take at least around 72 organically grown unprocessed. ಅದಕ್ಕೆ ಪೆಸ್ಟಿಸೈಡ್ಸ್ ಹಾಕಿರ್ಬಾರ್ದು, ಫರ್ಟಿಲೈಸರ್ಸ್ ಹಾಕಿರ್ಬಾರ್ದು, ನ್ಯಾಚುರಲ್ ಆಗಿ ಬೆಳ್ತಿರ್ತಕ್ಕಂಥ ಸಗಣಿ ಗೊಬ್ಬರ ಹಾಕ್ಬಿಟ್ಟು ಬೆಳ್ತಿರೋದು 72 ಬಾಳೆಹಣ್ಣು ತಿನ್ಬೇಕು, ವಿಚ್ ಇಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್. ಸೊ ನಮಗೆ 1 ಲೀಟರ್ ಆಫ್ ವಾಟರ್ ಅಲ್ಲಿ ಎಷ್ಟು ಸಿಕ್ಕುತ್ತೆ ಅಂತಂದ್ರೆ ಅರೌಂಡ್ 550 ಪಾರ್ಟ್ಸ್ ಪರ್ ಬಿಲಿಯನ್ ಅಷ್ಟು ಹೈಡ್ರೋಜನ್ ನಮಗೆ ಸಿಗ್ತಿದೆ ಅಂತ ಶಿಮಾಟೋ ಯೂನಿವರ್ಸಿಟಿ ಡಾಟಾ ಕೊಟ್ಟಿರೋದು. ಸೊ ಈಗ ಇದ್ರಲ್ಲಿ ಏನು ಕ್ಯಾಲ್ಸಿಯಂ ರಿಚ್ ಇರುತ್ತೆ, ಪೊಟ್ಯಾಷಿಯಂ ಇರುತ್ತೆ, ಮೆಗ್ನೀಷಿಯಂ ಇರುತ್ತೆ, ಸೋಡಿಯಂ ಇರುತ್ತೆ, ಇದೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕು. ಮೋಸ್ಟ್ ಆಫ್ ದಿ ಕಿಡ್ನಿ ಪೇಷಂಟ್ಸ್ ಪೋಸ್ಟ್ ಕೋವಿಡ್ ನಾವು ನೋಡ್ತಿರೋದು ಏನು ಅಂತಂದ್ರೆ ಕ್ರಿಯೇಟಿನ್ ಲೆವೆಲ್ ಹೆಚ್ಚು ಕಡಿಮೆ ಆಗಿರುತ್ತೆ, ಇಲ್ಲ ಪೊಟ್ಯಾಷಿಯಂ ಸೋಡಿಯಂ ಫ್ಲಕ್ಚುಯೇಟ್ ಆಗಿ ಅವ್ರಿಗೆ ಕಿಡ್ನಿ ಫೇಲ್ ಆಗಿರುತ್ತೆ. ಯಾಕಾಗ್ತಿದೆ? ಬಿಕಾಸ್ ಡಿಹೈಡ್ರೇಷನ್. ಫಸ್ಟ್ ಆಫ್ ಆಲ್ ಕೋವಿಡ್ ಆದಾಗಿಂದ ಎಷ್ಟೋ ಜನ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಮಾಡ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಬಂದ್ಬಿಟ್ಟಿದ್ದಾರೆ. ಸೊ ಫಿಸಿಕಲ್ ಆಕ್ಟಿವಿಟಿನೇ ಇಲ್ಲ. ಸೊ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂದ್ರೆ ದೇಹಕ್ಕೆ ಒಳ್ಳೆ ಬೆವರಿನ ಕೆಪಾಸಿಟಿ ಕಡಿಮೆ ಆಗಿದೆ. ಸೊ ನೀವು ಬೆವರ್ತಾನೆ ಇಲ್ಲ ಅಂದಾಗ ನೀವು ಸರಿಯಾಗಿರೋ ನೀರು ಕುಡಿಯಲ್ಲ. ಸರಿ ನೀರು ಕುಡ್ದಿಲ್ಲ ಅಥವಾ ಅನಿಲ್ದಿ ನೀರ್ನ ಕುಡಿತಾ ಹೋದ್ರಿ ಅಂದ್ರೆ ಆ ಲೋಡ್ ಎಲ್ಲ ನಿಮ್ಗೆ ಕಿಡ್ನಿ ಮೇಲೆ ಬೀಳ್ತಾ ಹೋಗುತ್ತೆ. ಒಂದ್ಸರಿ ಕಿಡ್ನಿಗೆ ಸ್ಟ್ರೆಸ್ ಬರಕ್ ಶುರು ಆಯ್ತು. ನಾನು ಆಗ್ಲೇ ಮಾತಾಡ್ತಾ ಇದ್ದೆ, ಬೋನ್ ಮ್ಯಾರೋ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ನಮ್ ಕಿಡ್ನಿನೂ ಸ್ಟ್ರಾಂಗ್ ಆಗಿರ್ಬೇಕು. ಬಿಕಾಸ್ ಅಡ್ರಿನಲ್ ಗ್ಲ್ಯಾಂಡ್ ಇಸ್ ಒನ್ ವಿಚ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಎರಿಥ್ರೋಪಾಯ್ಟಿನ್ ಲೆವೆಲ್ಸ್. ಎರಿಥ್ರೋಪಾಯ್ಟಿನ್ ಅನ್ನೋದು ಹಾರ್ಮೋನ್ ನಿಮ್ಮ ದೇಹದಲ್ಲಿ ಉತ್ಪತ್ತಿನೇ ಆಗ್ಲಿಲ್ಲ ಅಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂತಹ ರಕ್ತದ ಅಂಶ ಅಥವಾ ಕ್ವಾಂಟಿಟಿ ಮತ್ತೆ ಕೆಪಾಸಿಟಿ ಏನಿದೆ ಅದು ಎರಡೂ ಸಪ್ಲಿಮೆಂಟ್ ಆಗಲ್ಲ. ಸೊ ಕಿಡ್ನಿಗೆ ಸರಿಯಾಗಿರೋ ನೀರೇ ಸಿಕ್ಕಿಲ್ಲ ಅಂತಂದ್ರೆ ನಿಮ್ ದೇಹ ಚೆನ್ನಾಗಿರೋ ಬ್ಲಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೆಂಗ್ ಅನ್ಕೋತೀರಿ? ಸೊ ದಟ್ ಈಸ್ ಅಗೇನ್ ಅನ್ ಚಾಲೆಂಜ್. ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ರಿಸರ್ಚ್ ಥ್ರೂ ಗೊತ್ತಾಗಿರೋದೇನು ಅಂತಂದ್ರೆ ನಾರ್ಮಲ್ ಡ್ರಿಂಕಿಂಗ್ ವಾಟರ್ ಶುಡ್ ಕಂಟೈನ್ ಅಟ್ಲೀಸ್ಟ್ 100 to 150 ಪಾರ್ಟ್ಸ್ ಪರ್ ಮಿಲಿಯನ್ TDS ಇರಬೇಕು ಅಂತ. ಟೋಟಲ್ ಡಿಸಾಲ್ವ್ ಸಾಲ್ಟ್ಸ್ 150 ರೇಂಜ್ ಅಲ್ಲಿ ಇತ್ತು ಅಂತಂದ್ರೆ ಅದು ಎಲ್ಲರಿಗೂ ಒಳ್ಳೇದು. ತುಂಬಾ ಅಗ್ರೆಸಿವ್ ಆಗಿ ದೇಹನ ಉಪಯೋಗಿಸ್ತಾರೆ, ಬೆವರ್ತಾರೆ, ಸ್ಪೋರ್ಟ್ಸ್ ಅಥ್ಲೀಟ್ಸ್ ಎಲ್ಲಿದ್ದಾರೆ ಅಂತಂದ್ರೆ ಅವರು ನಮ್ಗೆ 250 ಒಳಗಡೆ ಇಟ್ಕೊಂಡ್ರೆ ಸಾಕು. ಸಂವೇರ್ ಬಿಟ್ವೀನ್ 150 to 250. ಪ್ರಾಬ್ಲಮ್ ಆಗ್ತಿರೋದೇನು? ಎಷ್ಟೋ ಜನಕ್ಕೆ ಆರೋ ಅಫೋರ್ಡ್ ಮಾಡಕ್ ಆಗದೆ ಇರೋರು ರಾ ವಾಟರ್ ನ ಕುಡಿತಾರೆ, ವಿಚ್ ಇಸ್ ಮೋರ್ ದನ್ 250 TDS. ಆರೋ ಇದೆ ನಮ್ಮ ಮನೇಲಿ ಅನ್ನೋರು ಲೆಸ್ ದನ್ 30-40 TDS ಅಲ್ಲಿ ಕುಡಿತಾ ಇದ್ದಾರೆ. ಸೊ ಅದು ಎರಡು ಸ್ಪೆಕ್ಟ್ರಮ್ ನ ಎಂಡ್ಗಳು. ಸೊ ವಿ ಆರ್ ಸಪೋಸ್ ಟು ಹ್ಯಾವ್ ಅನ್ ಬ್ಯಾಲೆನ್ಸ್ ಡಯಟ್ ಅಥವಾ ಬ್ಯಾಲೆನ್ಸ್ಡ್ ವಾಟರ್. ಸೊ ನಾವು ಅದು ಕುಡಿತಿಲ್ಲ ಅಂತಂದಾಗ ಪ್ರಾಬ್ಲಮ್ಸ್ ಗಳು ಶುರು ಆಗ್ತಾ ಹೋಗುತ್ತೆ. ಸೊ ನಾರ್ಮಲ್ ನೀರ್ಗು ಈ ನೀರ್ಗೂ ಎಷ್ಟು ವ್ಯತ್ಯಾಸ ಆಗುತ್ತೆ ಅಥವಾ ಬ್ಲಡ್ ಇದ್ರದ್ದು ಸ್ಕಿನ್ ಪೆನಿಟ್ರೇಷನ್ ಕೆಪಾಸಿಟಿ ಏನು ಅಂತಂದ್ರೆ ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ ಒಂದು 15ರಿಂದ 20 ಗುಚ್ಚಿರ್ತಕ್ಕಂಥ ಒಂದು ದ್ರಾಕ್ಷಿನ ಇಮ್ಯಾಜಿನ್ ಮಾಡಿ, 4-5 ದ್ರಾಕ್ಷಿ ಇರ್ತಕ್ಕಂಥ ಗುಚ್ಚನ ಇಮ್ಯಾಜಿನ್ ಮಾಡಿ. ಸೊ ಇದೆರಡು ನೀವು ಒಂದು ಕವರ್ ಒಳಗಡೆ ಹಾಕ್ಬೇಕಂತಂದ್ರೆ ಚಿಕ್ಕ ಸೈಜ್ ಕವರ್ ಇದೆ ಅಂತಂದ್ರೆ ಯಾವ್ದು ಹಾಕೋದು ಈಸಿ? ಈ 4 ದ್ರಾಕ್ಷಿಗಳನ್ನ ತುಂಬಿಸೋದು ಈಸಿ, ಒಂದು ಚಿಕ್ಕ ಡಬ್ಬ ಇದೆ ಅಂದ್ರೆ. ಅದೇ ನಿಮ್ಗೆ ದೊಡ್ಡದಿತ್ತು ಅಂತಂದ್ರೆ ನೀವು ಅದು ಗೊಂಚಲನ್ನ ಕಟ್ ಮಾಡ್ಬಿಟ್ಟು ಒಳಗಡೆ ತುಂಬಿಸ್ಬೇಕು, ಇಲ್ಲ ದೊಡ್ಡ ಕಂಟೈನರ್ ತಗೊಂಡು ತುಂಬಿಸ್ಬೇಕು. ಬಟ್ ಸೆಲ್ಲು ಒಂದು ಕಾಂಪ್ಯಾಕ್ಟ್ ಒಂದು ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಇರ್ತಕ್ಕಂಥ ಸ್ಟ್ರಕ್ಚರ್ ಆಗಿರೋದ್ರಿಂದ ನಿಮಗೆ ಸ್ಟ್ರಕ್ಚರ್ ಎಷ್ಟಿದೆ ಅಷ್ಟಕ್ಕಿಂತ ಚಿಕ್ಕ ಸ್ಟ್ರಕ್ಚರ್ ನ ಕೊಟ್ರೆ ಮಾತ್ರ ಅದು ಪೆನಿಟ್ರೇಟ್ ಮಾಡ್ಕೊಂಡು ಡಿಟಾಕ್ಸ್ ಮಾಡ್ಕೊಳಕ್ಕಾಗ್ಲಿ ಅಥವಾ ಅಬ್ಸರ್ವ್ ಮಾಡ್ಕೊಳಕ್ಕಾಗ್ಲಿ ಮಾಡೋದು. ಸೊ ಇದು ಫ್ರೆಶ್ ಆಗಿ ಹಿಡಿದಾಗ ನಾವು ಮೈಕ್ರೋ ಕ್ಲಸ್ಟರಿಂಗ್ ಆಗಿರೋದ್ರಿಂದ ತಾನೇ ಆ ಸೆಲ್ ಅಲ್ಲಿ ಇರ್ತಕ್ಕಂತಹ ಜಾಗನ ಉಪಯೋಗಿಸ್ಕೊಂಡು ಆಕ್ವಾಪೋರಿನ್ಸ್ ಅಂತ ಏನ್ ಕರಿತೀವಿ, ಆ ಜಾಗದಿಂದ ನೀರು ಕ್ಲೀನ್ ಆಗಿ ಒಳಗಡೆ ಹೋಗಿ ಗಲೀಜ್ನ ಒಳಗಡೆ ತಗೊಂಡ್ಬರುತ್ತೆ ಅಥವಾ ಅದನ್ನ ಅಬ್ಸಾರ್ಬ್ ಮಾಡುತ್ತೆ. ಸೊ ಇದನ್ನ ನಾನು ಹೇಳ್ತಿಲ್ಲ. ಸೊ ಇದ್ರದ್ದು ಒಬ್ರು ಫೇಮಸ್ ಸೈಂಟಿಸ್ಟ್ ಇದ್ದಾರೆ ಅಂಡ್ ಈಸ್ ಎ ನೋಬೆಲ್ ಪ್ರೈಸ್ ವಿನ್ನರ್ ಕಾಲ್ಡ್ ಪೀಟರ್ ಆಗ್ರೆ. ಸೊ ಇವ್ರು ಇದ್ರ ಮೇಲೆ ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡ್ಕೊಂಡು ನಮಗೆ ಸೆಲ್ ಮೆಂಬ್ರೇನ್ ಹೆಂಗ್ ಕೆಲಸ ಮಾಡುತ್ತೆ, ಆಕ್ವಾಪೋರಿನ್ಸ್ ಎಷ್ಟು ಹೋಗುತ್ತೆ, ಎಷ್ಟು ಮೈಕ್ರೋ ಕ್ಲಸ್ಟರ್ಸ್ ಇದ್ರೆ ಅಥವಾ ಎಷ್ಟು ಮೈಕ್ರಾನ್ಸ್ ಇದ್ರೆ ಹೋಗುತ್ತೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಡ್ ರಿಪೋರ್ಟ್ ಇದೆ. ಸೊ ನೋಬೆಲ್ ಪಾರಿತೋಷಕನ ಎಲ್ಲರಿಗೂ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದ್ರೆ ಅದು ಮನುಕುಲಕ್ಕೆ ಒಂದು ಒಳ್ಳೇದಾಗಿರ್ಲಿ ಅಂತ. ಸೊ ಇದು ಎಷ್ಟು ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ನಮಗೆ ಸೆಲ್ದು ಕೆಪಾಸಿಟಿ ಏನಿದೆ ಅದಕ್ಕಿಂತ ಚಿಕ್ಕದು ಕ್ಲಸ್ಟರ್ ಒಳಗಡೆ ಹೋದ್ರೆ ಮಾತ್ರ ನಮ್ಗೆ ಮೆಡಿಸಿನ್ ವಾಟರ್ ಮಾಡ್ಕೋಬಹುದು ಅಥವಾ ಅದು ಕ್ಲೀನ್ ಮಾಡಬಹುದು ಅಂತ ಗೊತ್ತಾಗೋದು ನಮ್ಗೆ ಈ ರಿಸರ್ಚ್ ಇಂದ. ಅಂಡ್ ಈ ರಿಸರ್ಚ್ ಇವತ್ತಿಂದಲ್ಲ, ಇದು 20ನೇ ಶತಮಾನದ್ದು. ಸೊ ಇದು ಸರಿ ಸುಮಾರು 2028ಕ್ಕೆ ಆಲ್ಮೋಸ್ಟ್ 100 ವರ್ಷನೇ ಆಗೋಗುತ್ತೆ ಇದಕ್ಕೆ. ಸೊ ಆಲ್ಕಲೈನ್ ನಾವು ಚೆಕ್ ಮಾಡೋದು ನಮ್ಮ ದೇಹದಲ್ಲಿ ಹೆಂಗಿದೆ, ನಮ್ ಕ್ಷಾರೀಯ ಕಂಡೀಷನ್ ಇದೆಯಾ, ಆಮ್ಲಾಯ ಕಂಡೀಷನ್ ಇದೆಯಾ ಅಂತ ಗೊತ್ತಾಗಕ್ಕೆ ನಾವು pH ಟೆಸ್ಟ್ ಮಾಡ್ತೀವಿ.
ಸೊ ಪಿ ಎಚ್ ಎಸ್ ನಮ್ಮ ಸೆಲ್ಸ್ಗೂ ಮಾಡಿದೀವಿ. ಎಷ್ಟು ನಮ್ಮ ದೇಹದಲ್ಲಿರೋ ಆರ್ಗನ್ಸ್ಗಳು ಎಷ್ಟೆಷ್ಟು ಪಿ ಎಚ್ ಇದೆ ಅಂತ ಗೊತ್ತಾಗಕ್ಕೆ ನಾವು ಅದನ್ನ ಮಾಡ್ಕೋಬಹುದು. ಚಾರ್ಟ್ ಅಲ್ಲಿ ಇದೆ, ಚಾರ್ಟ್ ನಿಮಗೆ ಕಾಣಿಸಿದೆ. ಬ್ರೈನ್ ಪಿ ಎಚ್ ಎಷ್ಟು, ಮೂಳೆಗಳ ಪಿ ಎಚ್ ಎಷ್ಟು, ಸಲೈವಾದ ಪಿ ಎಚ್ ಎಷ್ಟು, ಹೊಟ್ಟೆಯಲ್ಲಿ ಇರ್ತಕ್ಕಂಥ ಆಸಿಡ್ ಪಿ ಎಚ್ ಎಷ್ಟು, ಆಸಿಡಿಕ್ ನೇಚರ್ ಯಾಕಿರ್ಬೇಕು, ಆಲ್ಕಲೈನ್ ನೇಚರ್ ಯಾಕಿರ್ಬೇಕು ಅಂತ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ 1923 ನಮ್ಗೆ ಇನ್ನೊಬ್ಬ ಸೈಂಟಿಸ್ಟ್ ಆಲ್ಕಲೈನ್ ಕಂಡೀಷನ್ಸ್ ಬಗ್ಗೆ ಹೇಳಿದ್ರು. ನಾನು ಅದನ್ನ ಹೇಳಿದ್ದೆ ಅವ್ರಿಗೆ. ಫಿಸಿಯಾಲಜಿಯಲ್ಲಿ 1923 ಕಂಡು ಹಿಡಿದಿದ್ದು, 1931 ಅವ್ರಿಗೆ ನೊಬೆಲ್ ಪಾರಿತೋಷಕ ಬಂದಿದೆ. ಸೊ ಅಂದ್ರೆ ಇವ್ರು ಹೇಳ್ತಿರೋದೇನು ಅಂತಂದ್ರೆ, ಕ್ಯಾನ್ಸರ್ ಅನ್ನೋದೇನಿದೆ ಅದು ಆಸಿಡಿಕ್ ಕಂಡೀಷನ್ಸ್ ಅಲ್ಲಿ ಇರ್ತಕ್ಕಂತಹ ಸೆಲ್ಸ್ ಗಳಲ್ಲಿ ಬರುತ್ತೆ. ನಮ್ಗೆ ಆಲ್ಕಲೈನ್ ಕಂಡೀಷನ್ ನಮ್ ದೇಹನ ಇಟ್ಕೊಂಡ್ರೆ, ಆಲ್ಕಲೈನ್ ಅಂದ್ರೆ ಸಾತ್ವಿಕ ಲೈಫ್ ಸ್ಟೈಲ್, ಒಳ್ಳೆ ಆಹಾರ, ಒಳ್ಳೆ ನಿದ್ದೆ, ಒಳ್ಳೆ ಎಕ್ಸರ್ಸೈಸಸ್. ಆಯುರ್ವೇದಿಕ್ ಪ್ರಕಾರ ನಾವು ಮೋಸ್ಟ್ ಆಫ್ ದಿ ಆಯುರ್ವೇದಿಕ್ ಫುಡ್ ಹ್ಯಾಸ್ ಬಿನ್ ಡಿಸೈನ್ಡ್ ಆನ್ ಆಲ್ಕಲೈನ್ ಕಂಡೀಷನ್ಸ್. ಬಟ್ ನಮ್ಗೀಗ ಗ್ಲೋಬಲೈಸೇಷನ್ ಪ್ರಾಬ್ಲಮ್ ಇಂದ ಬ್ರಿಟಿಷರು, ಮುಘಲರು, ಅರಬ್ಸಿಯನ್ಸ್ ನಮ್ಗೆಲ್ಲ ಕಲ್ಚರ್ ಇಂಡ್ಯೂಸ್ ಆಗಿದೆ, ಯುರೋಪಿಯನ್ ಕಲ್ಚರ್ ಇಂಡ್ಯೂಸ್ ಆಗಿರೋದ್ರಿಂದ ನಮಗೆ ಅಸಿಡಿಕ್ ಫುಡ್ಸ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಇದೀವಿ. ಬಟ್ ಇವರು ಬೀಯಿಂಗ್ ಎನ್ ಯುರೋಪಿಯನ್ ಆಲ್ರೆಡಿ ಕಂಡಿಡಿದಿದ್ರು. ಸೊ ಆಲ್ಕಲೈನ್ ನೇಚರ್ ಅಲ್ಲಿ ದೇಹ ಇದ್ರೆ ಅದು ಯಾವತ್ತೂ ನಿಮಗೆ ಕ್ಯಾನ್ಸರ್ ತಂದು ಕೊಡೋದಿಲ್ಲ ಅಂತ. ಸೊ ನಮ್ ದೇಹ ಅಸಿಡಿಕ್ ಕಂಡೀಷನ್ ಇದೆ ಅಂತ ಗೊತ್ತಾಗೋದು ಹೆಂಗೆ ಅಂತಂದ್ರೆ, ಸಣ್ಣ ಪುಟ್ಟ ಕಾಯಿಲೆಗಳು ಬರುತ್ತೆ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ. ಸೊ ಯಾವ್ದಾದ್ರು ಹೆಲ್ತ್ ಕೆಟ್ಟೋಗುತ್ತೆ ಅಂದ್ರೆ ಒಂದಿನ ಕೆಟ್ಟದಿಲ್ಲ, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಇಯರ್ಸ್. ಸೊ ಮೊದಲು ನಿಮಗೆ ಶುರು ಆಗೋದು ಸಣ್ಣ ಪುಟ್ಟ ಥೈರಾಯ್ಡ್ ಪ್ರಾಬ್ಲಮ್, ಹಾರ್ಮೋನ್ ಪ್ರಾಬ್ಲಮ್, ವೆಯ್ಟ್ ಗೇನು, ನಿದ್ದೆ ಬರ್ತಿಲ್ಲ, ಅಥವಾ ತುಂಬಾ ಬಾಡಿ ಸ್ನೋರಿಂಗ್ ಅಲ್ಲಿ ಇದೀವಿ, ನಿದ್ದೆಲ್ಲಿ ಮಾಡ್ತಿದೀವಿ ಅಂತಂದ್ರೆ, ಜಾಯಿಂಟ್ ಪೇನ್ಸ್ ಬರ್ತಿದೆ, ತಲೆನೋವು ಬರ್ತಿದೆ, ಅವಾಗ ಅವಾಗ ಕಂಟಿನ್ಯೂಸ್ ತಲೆನೋವು ಬರುತ್ತೆ, ಸರ್ಟನ್ ಪಾಯಿಂಟ್ಸ್ ಆಫ್ ದ ಬಾಡಿ ಪೇನ್ ಇದೆ ಅಂತಂದ್ರೆ ಅದು ನಿಮಗೆ ಅಸಿಡಿಕ್ ನೇಚರ್ ಇದೆ ಅಂತ. ಸೊ ಅಸಿಡಿಕ್ ನೇಚರ್ ಕಾಯಿಲೆಗಳೇ ಒಂದಷ್ಟು ಇದಾವೆ. ಸೊ ಇವೆಲ್ಲ ಕಡಿಮೆ ಬರ್ತಾ ಇದೆ ಅಂತ ನಿಮ್ ದೇಹ ಆಲ್ಕಲೈನ್ ಕಂಡೀಷನ್. ಸೊ ನೀರ್ ಕುಡಿಯಕ್ಕೆ ಶುರು ಮಾಡಿ ಒಂದು 10-15 ದಿವಸದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ್ದೆಲ್ಲ ಸಿಂಪ್ಟಮ್ಸ್ ಗಳು ನಿಮಗೆ ಕಡಿಮೆ ಆಗ್ತಿದೆ, ಆಯಾ ಆರ್ಗನ್ಸ್ ಗಳು ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಆಲ್ಕಲೈನ್ ಕಂಡೀಷನ್ಸ್ ಅಲ್ಲಿ ಇದಾವೆ ಅಂತ. ಸೊ ಸರ್ಕಾರ 2024 ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇಂದ ಒಂದು ವರದಿ ಹೊರಡಿಸಿತ್ತು. ಸೊ 2025 ನಾವು ಸರಿಸುಮಾರು 100% ಕ್ಯಾನ್ಸರ್ ಪೇಷಂಟ್ಸ್, ಅಂದ್ರೆ ಎಕ್ಸಿಸ್ಟಿಂಗ್ ಕ್ಯಾನ್ಸರ್ ಪೇಷಂಟ್ಸ್, ಉದಾಹರಣೆಗೆ ಯಾರಿಗಾದ್ರೂ ಲಂಗ್ ಕ್ಯಾನ್ಸರ್ ಇದೆ ಕರ್ನಾಟಕದಲ್ಲಿ, ಆವರೇಜ್ ಡಾಟಾ ತಗೊಂಡ್ರೆ ಒಂದು 10% ಜನಕ್ಕೆ ಲಂಗ್ ಕ್ಯಾನ್ಸರ್ ಇದೆ ಅಂತ ಆದ್ರೆ 100% ಜಾಸ್ತಿ ಆಗ್ತಾರೆ ಅಂತ. ಸೊ ಅದ್ ನಾವು ನೋಡಿದೀವಿ ಮೊನ್ನೆ ರೀಸೆಂಟ್ ಮಾರ್ಚ್ ರಿಪೋರ್ಟ್ ಅಲ್ಲೂ ನೋಡಿದ್ವಿ ನಾವು. 2025 ಮಾರ್ಚ್ ರಿಪೋರ್ಟ್ ಅಲ್ಲಿ ಬೆಂಗಳೂರು is having 1% ಆಫ್ ಎಕ್ಸ್ಟ್ರಾ ಕ್ಯಾನ್ಸರ್ ಪೇಷಂಟ್ಸ್. ಸೊ ಕ್ಯಾನ್ಸರ್ ಪೇಷಂಟ್ ಕಾಂಟ್ರಿಬ್ಯೂಷನ್ ಅಲ್ಲಿ ಬೆಂಗಳೂರು ಪಾತ್ರನು ತುಂಬಾ ದೊಡ್ಡದಿದೆ. 2020 ನಮಗೆ ಏನಾಗ್ತಿತ್ತು, 3.7 lakh ಕ್ಯಾನ್ಸರ್ ಪೇಷಂಟ್ಸ್ ಇದ್ರು. ಅದರಲ್ಲಿ ನಮಗೆ ಸ್ಪೆಸಿಫಿಸಿಟಿ ಇತ್ತು. ಒಂದು 2 lakh ಪೇಷಂಟ್ಸ್ ಬ್ರೆಸ್ಟ್ ಕ್ಯಾನ್ಸರ್ ಇದ್ರು, ಟೊಬ್ಯಾಕೋ ಕನ್ಸಂಪ್ಷನ್ ಅಲ್ಲಿ ಅರೌಂಡ್ 5.4% ಇದ್ರು, ಆ ತರ ಡಿಫ್ರೆಂಟ್ ಇದ್ರು. ಬಟ್ ಈಗ ಜನರಲ್ ಆಗಿ ಎಲ್ಲಾ ತರದ ಕ್ಯಾನ್ಸರ್ಸ್ ಗಳನ್ನು ನಮ್ಗೆ ವಿ ಆರ್ ಎಕ್ಸ್ಪೆಕ್ಟೆಡ್ ಟು ಸಿ. ಸೊ ನಮ್ಮ ಬಾಡಿನ ಆಲ್ಕಲೈನ್ ಕಂಡೀಷನ್ ಇಟ್ಕೋಬೇಕು ಅಂತಂದ್ರೆ ಬೇಸಿಕ್ ಸ್ಟೆಪ್ ಬಂದು ನಮ್ದು ನೀರ್ನ ಚೇಂಜ್ ಮಾಡ್ಕೋಬೇಕು, ನಾವು ತಿಂತಕ್ಕಂಥ ಆಹಾರ ಹೆಲ್ದಿ ಆಗಿರ್ಬೇಕು. ಸೊ ಈ ಅಯನೈಸರ್ಸ್ ಕೆಲಸ ಏನು ಅಂತಂದ್ರೆ, ನಾವು ತಗೊಂಬರೋ ತರಕಾರಿ ಹಣ್ಣಿಗೆ ಅಸಿಡಿಕ್ ಥಿಂಗ್ಸ್ ಗಳನ್ನ ಹಾಕಿದ್ರು ಕೂಡ, ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಹಾಕಿದ್ರು ಕೂಡ ಅದನ್ನ ವಾಶ್ ಮಾಡಕ್ ಸಪರೇಟ್ ಆಗಿದೆ, ಒಳ್ಳೆ ತರದ್ ವಾಟರ್ ಸಿಗುತ್ತೆ. ಸೊ ದಿಸ್ ಇಸ್ ಅ ಪ್ಯೂರ್ಲಿ ಆನ್ ಮೆಡಿಕಲ್ ಡಿವೈಸ್, ಬಟ್ ನೌ ವಿ ಹ್ಯಾವ್ ಬೀನ್ ಡೂಯಿಂಗ್ ಇಟ್ ಇನ್ ಟು. ಸೊ ಈಗ 10 ವರ್ಷದಿಂದ ಯಾರಾದ್ರೂ ಶುಗರ್ ಟೆಸ್ಟ್ ಮಾಡಿಸ್ಬೇಕಿತ್ತು ಅಂತಂದ್ರೆ ಎಲ್ಲಾರ ಮನೆ ಒಂದು ಡಾಕ್ಟರ್ ಹತ್ರ ಪರ್ಮಿಷನ್ ತಗೊಂಡು, ಅಪಾಯಿಂಟ್ಮೆಂಟ್ ತಗೊಂಡು, ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗ್ಬೇಕಿತ್ತು. ಬಟ್ ಈಗ ನಮ್ಗೆ ಡಯಾಬಿಟಿಸ್ ಹೆಂಗಾಗಿದೆ ಅಂದ್ರೆ ಪ್ರತಿ ಮನೆಯಲ್ಲೂ ನಮ್ಗೆ ಡಯಾಬಿಟಿಕ್ ಚೆಕಿಂಗ್ ಮಷಿನ್ಸ್ ಇದೆ. ಸೊ ಇದು ಅದೇ ತರದ ಒಂದು ಟೆಕ್ನಾಲಜಿ. ಮುಂದೊಂದ್ ದಿವಸ ನಮಗೆ ನಾವು ನೀರು ತಗೊಳ್ಬೇಕು ಅಥವಾ ನೀರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಿದೆ ಅಂದಾಗ ಎಚ್ಚೆತ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್, ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ಳೋದಕ್ಕಿಂತ ಬೇರ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಮಾಡೋ ಅಡಿಗೆಗಳನ್ನ ಹೆಲ್ದಿ ಮಾಡ್ಕೊಳ್ಳೋದು, ನಮ್ಮ ತರಕಾರಿಗಳನ್ನ ಕ್ಲೀನ್ ತೊಳ್ಕೊಳ್ಳೋದು, ನಮ್ಮ ಹೆಲ್ತ್ ನ ಇಂಪಾರ್ಟೆಂಟ್ ಮಾಡ್ಕೊಳ್ಳೋದು, ನಮ್ದು ಇಡೀ ಫ್ಯಾಮಿಲಿ ಹೆಲ್ತ್ ನ ಮೇಂಟೈನ್ ಮಾಡೋದು ಇಸ್ ಎ ನೀಡ್ ಆಫ್ ದಿ ಆರ್ ಅಂತ ಅನ್ಸುತ್ತೆ. ಆಫ್ಟರ್ ಸೀಯಿಂಗ್ ಸೋ ಮೆನಿ ಕೇಸಸ್ ಆಫ್ ಆರ್ಗನ್ ಫೇಲ್ಯೂರ್ಸ್ ಅಂಡ್ ಕ್ಯಾನ್ಸರ್ಸ್ ಇನ್ ಪಾಸ್ಟ್ 4-5 years. ಸೊ ಲೈಕ್ ವರ್ಕ್ ಆನ್ ಇಟ್. ಸೊ ನಿಮ್ಗೆ ಯಾರು ಇದನ್ನ ರೆಕಮೆಂಡ್ ಮಾಡಿದ್ದಾರೆ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ, ಏನಾದ್ರು ಡೌಟ್ ಇದ್ರು ಅಂತಂದ್ರೆ ವಿ ಕ್ಯಾನ್ ಪ್ಲಾನ್ ಆನ್ clearing your doubts. Thank you.